ಇದನ್ನ ಅಥೆಂಟಿಕ್ ಆಗಿ ನಿಮ್ಮಿಬ್ರನ್ನ ಕರ್ಸಿದ ಕಾರಣ ಅಂದ್ರೆ ನೀವಿಬ್ರು ಕೂಡ ಸಾಹಿತಿಗಳೇ. ಬಿಫೋರ್ ಹಂಸಲೇಖ, ಆಫ್ಟರ್ ಹಂಸಲೇಖ ಅಂತ ಹಿಡ್ಕೊಳ್ಳೋಣ. ಆ ಹಂಸಲೇಖಕ್ಕಿಂತ ಬೇರೆಯಾಗಿ ಭಿನ್ನವಾಗಿ ಬರೆದಂತ ಒಂದು ಸಾಹಿತಿ. ದಯವಿಟ್ಟು ಗಟ್ ಹೆಲ್ತ್ ಇಂಪಾರ್ಟೆಂಟ್ ಆಗಿರೋದು ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳಿ. ಹೇ ಎಲ್ರಿಗೂ ನಮಸ್ಕಾರ, ಎಕ್ಸ್ಚೇಂಜ್ ರೂಮ್ಗೆ ಸ್ವಾಗತ. ಅಂಡ್ ನಿಮ್ಗೆಲ್ಲ ಫುಲ್ಲು ಸರ್ಪ್ರೈಸ್ ಆಗಿರ್ಬೋದು, ಏನಿವತ್ತು ಎಕ್ಸ್ಚೇಂಜ್ ರೂಮ್ ಇರೋದು ಎಕ್ಸ್ಚೇಂಜ್ ಹೋಮ್ ಆಗ್ಬಿಟ್ಟಿದೆ ಅಂತ. ಫಾರ್ ದ ಫಸ್ಟ್ ಟೈಮ್ ನಾವು ಇವತ್ತು ಎಕ್ಸ್ಚೇಂಜ್ ರೂಮ್ ನ ಎಕ್ಸ್ಚೇಂಜ್ ಹೋಮ್ ತರ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಇವತ್ತು ತಗೊಳ್ತಾ ಇರುವಂತ ಟಾಪಿಕ್ ಸಹ ಹಂಗೆ ಇದೆ. ಆರಾಮಾಗಿ ಒಂದು ವೀಕೆಂಡ್ ಅಲ್ಲಿ ರಿಲ್ಯಾಕ್ಸ್ಡ್ ಆಗಿ ಮನೆಯಲ್ಲಿ ಈ ಪಾಡ್ಕಾಸ್ಟ್ ನೋಡ್ಕೊಂಡು ಅಥವಾ ಲಾಂಗ್ ಡ್ರೈವ್ ಮಾಡ್ತಾ ಆರಾಮಾಗಿ ಕೇಳುವಂತ ಒಂದು ಟಾಪಿಕ್ ಅನ್ನ ನಾವು ತಗೋತಾ ಇದೀವಿ. ದ ಎಂಟೈರ್ ಸೀರೀಸ್ ವಿಲ್ ಬಿ ಅಬೌಟ್ ಇಷ್ಟೇ ಲೈಟ್ ಹಾರ್ಟೆಡ್ ಆಗಿ ಹೋಗುವಂತ ಕಾನ್ವರ್ಸೇಷನ್. ಆರಾಮಾಗಿ ಒಂದ್ 3 ಜನ ಫ್ರೆಂಡ್ಸ್ ಕೂತು ಆರಾಮಾಗಿ ಮಾತಾಡೋ ತರ ಇರುತ್ತೆ. ಯಾವ ಟಾಪಿಕ್ ಅಂದ್ರೆ ವೆರಿ ಎಕ್ಸೈಟೆಡ್ ಅಬೌಟ್ ದಿಸ್. ಯಾಕೆಂದ್ರೆ ಎಷ್ಟೋ ದಿನದಿಂದ ಇದು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೆ. ಕರೆಕ್ಟ್ ಆಗಿರುವಂತಹ ವೈಬ್ ಸೆಟ್ ಆಗುವಂತಹ ಗೆಸ್ಟ್ಗಳನ್ನೇ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಇಬ್ರು ಅಮೇಸಿಂಗ್ ಗೆಸ್ಟ್ಗಳು ಸಿಕ್ಕಿದ್ರು. ಬಟ್ ಅವ್ರ ಗೆಸ್ಟ್ಗಳಿಗೆ ಹೋಗಿಂತ ಮುಂಚೆ ಈ ಟಾಪಿಕ್ ಯಾವುದು ಅಂದ್ರೆ, ದಿಸ್ ಇಸ್ ನಮ್ಮ ಕನ್ನಡದ ಹೆಮ್ಮೆ ಹಾಗೂ ನಮ್ಮ ಕನ್ನಡಿಗರ ಎಲ್ಲರೂ ನೆನೆಸ್ಕೋಬೇಕಾಗಿಂಥದ್ದು, ಧನ್ಯತಾ ಭಾವ ತೋರಿಸ್ಬೇಕಾಗಿರುವಂಥದ್ದು ಕನ್ನಡ ಚಿತ್ರರಂಗದ ಚಿತ್ರಗೀತೆಗಳ ಬಗ್ಗೆ. ನಾವು ಸಣ್ಣ ವಯಸ್ಸಿಂದನೂ ಬೆಳೀತಾ ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ಆಗಿರಬಹುದು ಕವಿ ಪರಿಚಯ ಅಥವಾ ಕವಿ ಕಾವ್ಯ ಪರಿಚಯ ಅಂತೆಲ್ಲ ಹೇಳ್ತಾ ಇದ್ದಾಗ ಅಕಾಡೆಮಿಕ್ ಆಗಿದ್ದಂತಹ ಕವಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಗೆಲ್ಲರಿಗೂ ಗೊತ್ತಾಗಿದ್ದು ಜಾಸ್ತಿ ಟೆಕ್ಸ್ಟ್ ಬುಕ್ ಅಲ್ಲಿ ಯಾರದ್ದು ಕವಿಗಳ ಬಗ್ಗೆ ಕೊಟ್ಟಿರುತ್ತೋ ಅವ್ರ ಬಗ್ಗೆ ಗೊತ್ತಾಗ್ತಾ ಇತ್ತು. ಆಸಕ್ತಿ ಅಂತ ಇದ್ದಿದ್ರೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳ ಬಗ್ಗೆ ಓದ್ಬಿಟ್ಟು ಅದ್ರ ಬಗ್ಗೆ ಗೊತ್ತಾಗ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಈ ಕನ್ನಡ ಲಿರಿಕ್ಸಿಸ್ಟ್ ಗಳನ್ನ ಸ್ವಲ್ಪ ಅಕಾಡೆಮಿಕ್ಸ್ ಅವರು ದೂರ ಇಟ್ಬಿಟ್ಟಿದ್ರು ಏನೋ. ಪ್ರಾಬಬ್ಲಿ ಯಾರ್ಯಾರು ಮ್ಯೂಸಿಕ್ ಇಂಟ್ರೆಸ್ಟ್ ಇತ್ತೋ, ಕನ್ನಡ ಮೂವಿ ಸಾಂಗ್ಸ್ ಮೇಲೆ ಇಂಟ್ರೆಸ್ಟ್ ಇತ್ತೋ, ಅವರು ಇದನ್ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸ್ವಲ್ಪ ಟ್ರೈ ಮಾಡಿದ್ದಾರೆ. ಅಂಡ್ ಇವತ್ತು ನಾನು ಆ ಜಾನರ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸೊ ಯಾರ ಜೊತೆ ಮಾತಾಡೋಣ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ನನಗೆ ನನ್ನ ತರನೇ ಕ್ರೇಜಿ ಫ್ಯಾನ್, ನನ್ನ ತರನೇ ಈಕ್ವಲಿ ಪ್ಯಾಷನೇಟ್ ಆಗಿರುವಂತ ಇಬ್ರು ಗ್ರೇಟ್ ಸ್ಪೀಕರ್ಸ್ ಸಿಕ್ಕಿದ್ರು. ಅದರಲ್ಲಿ ಒಬ್ರು ಬಗ್ಗೆ ಹೇಳಲೇಬೇಕು, ಯಾಕೆಂದ್ರೆ ತುಂಬಾ ಅಥೆಂಟಿಕ್ ಅಂತ ಅನ್ಸ್ತು. ಯಾಕೆಂದ್ರೆ ಅವರು ಮೂಲತಃ ಅವರು ಜರ್ನಲಿಸಮ್ ಲೈಫ್ ನ ಸ್ಟಾರ್ಟ್ ಮಾಡಿದ್ರು, ಅವರ ವೃತ್ತಿಪರವಾಗಿ ಜರ್ನಲಿಸ್ಟ್ ಆಗಿದ್ರು ಸಹ ಅವರು ಮೊದಲಿಗೆ ಕಾಮನ್ ಜರ್ನಲಿಸ್ಟ್ ಆಗಿ ಎಲ್ಲಾ ತರ ಸುದ್ದಿಗಳು ಮಾಡ್ತಾ ಇದ್ರು ಸಹ ಹೋಗ್ತಾ ಸಿನಿಮಾ ರಿಲೇಟೆಡ್ ಜರ್ನಲಿಸಮ್ ನ ಮಾಡಿದ್ರು. ಆಮೇಲೆ ಹಲವಾರು ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಕೊಂಡಿದ್ರು. ಅಂಡ್ ಈ ತರ ಎಷ್ಟೋ ವರ್ಷಗಳ ಕಾಲ ಸಿನಿಮಾ ಜರ್ನಲಿಸ್ಟ್ ಆಗಿ ಹಲವಾರು ಪತ್ರಿಕೆಗಳಲ್ಲಿ ಸಂಯುಕ್ತ ಕರ್ನಾಟಕ ಇಂದ ಸ್ಟಾರ್ಟ್ ಮಾಡಿ ವಿಜಯ ಕರ್ನಾಟಕ, ಆಮೇಲೆ ವಿಜಯ ಸಾಪ್ತಾಹಿಕ ಮ್ಯಾಗಝಿನ್ ಗಳಿಗೆ ಬರುತ್ತಾ ರೂಪತಾರ ಹಾಗೂ ಹಲವಾರು ಮ್ಯಾಗಝಿನ್ಸ್ ಗೆಲ್ಲ ಬರೆದ್ರು. ಸೊ ಐ ಥಾಟ್ ಇವರು ಕೊಡುವಂತ ಇನ್ಫಾರ್ಮೇಶನ್ ಅಷ್ಟೇ ಅಥೆಂಟಿಕ್ ಆಗಿರುತ್ತೆ. ಯಾಕೆಂದ್ರೆ ಇವರು ಅಷ್ಟೇ ಫಿಲಂ ಇಂಡಸ್ಟ್ರಿ ಅವ್ರ ಜೊತೆ ಕ್ಲೋಸ್ ಆಗಿರೋದಕ್ಕೆ ಅಂತ ಅನ್ಕೊಂಡೆ. ಅಷ್ಟೇ ಅಲ್ಲದೆ ಇವರು ಜಿ ಕನ್ನಡ ಹಾಗೂ ಕಲರ್ಸ್ ಕನ್ನಡದಲ್ಲಿ ಹಲವಾರು ಸೀರಿಯಲ್ಗಳಿಗೆ ಚಿತ್ರಕಥೆ ಹಾಗೂ ರಾಧಾರಮಣ, ಅಗ್ನಿ ಸಾಕ್ಷಿ, ಯಶೋಧ ಅಂತ ಸೀರಿಯಲ್ಗಳಿಗೆ ಡೈಲಾಗ್ಸ್ ಬರೆದು ಅದಕ್ಕೆ ಲಿರಿಕ್ಸ್ಗಳು ಬರೆದು ಆ ಹಾಡುಗಳಿಗೆ. ಆಮೇಲೆ ಈಗ ಇತ್ತೀಚೆಗೆ ಬಂದಂತ ಕನ್ನಡತಿಯಲ್ಲೂ ಸಹ ಚಿತ್ರಕಥೆ ಎಲ್ಲ ಬರೆದು ಮನೆ ಮಾತಾಗಿದ್ದಾರೆ. ಅವರು ಯೂಶಲಿ ಆ ಕ್ಯಾಮ್ರಾ ಮುಂದೆ ಬಂದಿರೋ ತೀರಾ ಕಮ್ಮಿ, ಬಟ್ ಇವತ್ತು ನಮ್ಮ ಪಾಡ್ಕಾಸ್ಟ್ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದೀವಿ. ಮೊಟ್ಟ ಮೊದಲಿಗೆ ಸರ್ ವಿಕಾಸ್ ಸರ್, ವೆಲ್ಕಮ್ ಟು ದ ಶೋ. ಅಂಡ್ ಇನ್ನೊಬ್ರು ಯಾರನ್ನ ಕರಿಬೇಕು ಅಂತ ಹೇಳ್ತಾ ಇದ್ದಾಗ ಹಿಂಗೆ ಯೋಚನೆ ಮಾಡ್ತಾ ಇದ್ದಾಗ ಐ ಅಗೇನ್ ಗಾಟ್ ಟು ನೋ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್. ಇವರು ಕ್ಲಬ್ ಹೌಸ್ ಅಲ್ಲಿ ಈ ತರ ಹಲವಾರು ಸೀರೀಸ್ ಮಾಡಿ ಬಿಸಾಕ್ಬಿಟ್ಟಿದ್ರು. ಸೊ ಈ ಫಿಲಮ್ ರಿಲೇಟೆಡ್ ಅಥವಾ ಸಾಂಗ್ ರಿಲೇಟೆಡ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಸೊ ಯಾರು ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗ ಐ ಆಲ್ಸೋ ಗಾಟ್ ಟು ನೋ ಹಿ ಈಸ್ ಅನ್ ಅಮೇಸಿಂಗ್ ರೈಟರ್. ನಾನು ಅವ್ರದ್ದು ಮೊಟ್ಟ ಮೊದಲ ಪುಸ್ತಕ ತಗೊಂಡಿದ್ದಿದೆ ಅವರು ಹಂಸಲೇಖ ಅವ್ರ ಬಗ್ಗೆ ಬರೆದಂತಹ ಪುಸ್ತಕ. ಅದಲ್ಲಿ ಆ ಪುಸ್ತಕನ ಓದ್ತಾ ಗೊತ್ತಾಗಿದ್ದು ಎಷ್ಟು ಡೀಪ್ ನಾಲೆಡ್ಜ್ ತಗೊಂಡಿದ್ದಾರೆ, ಎಷ್ಟು ಡೀಪ್ ರಿಸರ್ಚ್ ಮಾಡಿದ್ದಾರೆ ಒಂದೊಂದು ಲಿರಿಕ್ಸ್ ಡೈಸೆಕ್ಟ್ ಮಾಡೋ ರೀತಿನಲ್ಲಿ ಅಂತ ನೋಡಿ ಆಮೇಲೆ ಅವರ ಅದರ್ ಪುಸ್ತಕಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಪ್ರೀತಿಯಲ್ಲಿ ಬಿದ್ದ ಪಾಪಸ್ಕಳ್ಳಿ ಅಂತ ಇತ್ತು, ಆಮೇಲೆ ನವನ ಆಟೋಗ್ರಾಫ್ ಅಂತ ಇತ್ತು, ಇತ್ತೀಚೆಗೆ ಕಿಲ್ಲಿಗ್ ಅಂತ ಬರ್ದಿದ್ದಾರೆ. ಅವರ ಮೊದಲನೇ ಪುಸ್ತಕ ಬಂದು ಕರಿಮುಗಿಲ ಕಾಡಿನಲ್ಲಿ ಅಂತ ಇತ್ತು. ಸೊ ಈ ತರ ಎಲ್ಲ ಬರೆದು ಈಗ ಅವರು ಸಹ ಒಂದು ಸಸಿ ಪ್ರಕಾಶನ ಅಂತ ಪಬ್ಲಿಕೇಶನ್ಸ್ ನ ಸ್ಟಾರ್ಟ್ ಮಾಡಿ ಬಾಗುರು ಬುಕ್ ತಗೋ ಅಂತ ಹೇಳಿ ಹಲವಾರು ಹೊಸ ಓದುಗರನ್ನ ಹುಟ್ಟಾಕ್ತಾ ಇದ್ದಾರೆ. ವೃತ್ತಿಪರ ಅವರು ಮೆಟ್ರೋನಲ್ಲಿ ಇಂಜಿನಿಯರ್ ಆಗಿದ್ರು ಸಹ ಪ್ರವೃತ್ತಿಯಲ್ಲಿ ಇದನ್ನೇ ವೃತ್ತಿ ಅಷ್ಟೇ ಸೀರಿಯಸ್ ಆಗಿ ತಗೊಂಡು ನಮ್ಮೆಲ್ಲರಿಗೂ ಎಲ್ಲ ಓದುಗರಿಗೂ ಹೊಸ ಹೊಸ ಪುಸ್ತಕಗಳನ್ನ ಕೊಡ್ತಾ
ಅದರ ಜೊತೆ ಸಿನಿಮಾ ರಿಲೇಟೆಡ್ ಆಗಿ ಸಿನಿಮಾದಲ್ಲಿ ಬರುವಂತಹ ಲಿರಿಕ್ಸ್ ನ ಅಷ್ಟೇ ಪ್ಯಾಷನೇಟ್ ಆಗಿ ಸ್ಟಡಿ ಮಾಡ್ತಾ ಇರುವಂತಹ ಜಯರಾಮ್ ಸರ್, ನಿಮ್ಗೂ ಸಹ ವೆಲ್ಕಮ್ ಟು ಎಕ್ಸ್ಚೇಂಜ್ ರೂಮ್. ಅಂಡ್ ಒಂದು ಕಾಮನ್, ಇಬ್ರು ಕೂಡ ರೈಟರ್ಸ್. ನಾನು ವಿಕಾಸ್ ಸರ್ ಬಗ್ಗೆ ಹೇಳೋದು ಮರ್ತೋಯ್ತು. ಹಿ ಹಿಮ್ಸೆಲ್ಫ್ ಇಸ್ ಅ ಕಥೆಗಾರರು. ಅವರು ಮಳೆಗಾಲ ಬಂತು ಬಾಗಿಲು ತಟ್ಟಿತು ಅಂತ ಒಂದು ಕತೆ ಕೂಡ, ಒಂದು ಕಥಾ ಸಂಕಲನ ಬರೆದಿದ್ದಾರೆ. ಅದಾದ್ಮೇಲೆ ಬಸವರಾಜ ವಿಳಾಸ ಅಂತ ಬರೆದ್ರು, ರುಕ್ಮಿಣಿ ಅಂತ ಬರೆದ್ರು. ಸೊ ಹೀಗೆ ಹಲವಾರು ಹಲವಾರು ಕಥೆಗಳನ್ನ ಬರೆದಿದ್ದಾರೆ. ಸ್ವಲ್ಪ ಜಯಂತ್ ಕಾಯ್ಕಿಣಿ ಅವರ ಶೇಡ್ಸ್ ಇದೆ ನಿಮ್ಮ ಕಥೆಗಳಲ್ಲಿ ಎಲ್ಲ ಇತ್ತು. ಅಂಡ್ ಫೈನಲಿ ಇವತ್ತು ನಮ್ಮ ಇದಕ್ಕೆ ಬಂದಿದ್ದಾರೆ, ನಮ್ಮ ಶೋಗೆ. ಸೊ ಇಬ್ಬರಿಗೂ ಸರ್ ವೆಲ್ಕಮ್. ಹೇಗಿದ್ದೀರಾ? ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ? ಐ ಥಿಂಕ್ ದಿಸ್ ವಾಸ್ ಅ ವೆರಿ ಲಾಂಗ್ ಇಂಟ್ರೊಡಕ್ಷನ್ ಅನ್ನ ಎಲ್ಲ ಬಿಕಾಸ್ ಎಷ್ಟು ಇಬ್ರು ಈಕ್ವಲ್ ಆಗಿ ಸಾಧನೆ ಮಾಡಿ ಬಂದಿದ್ದೀರಾ. ನಿಮ್ಮ ವೈಯಕ್ತಿಕವಾದ ಸಾಧನೆ ಬಂದು ಬರಹಗಾರರಾಗಿದೆ, ಅಥವಾ ನಿಮ್ದು ಸೀರಿಯಲ್ಗಳಲ್ಲಿ ಅಥವಾ ಸಾಹಿತಿ ಸಿನಿಮಾ ರಿಲೇಟೆಡ್ ಜರ್ನಲಿಸಮ್ ಅಲ್ಲಿ ಇರ್ಬೋದು. ನಿಮ್ದು ಮೆಟ್ರೋಲ್ ಹಲವಾರಿದೆ. ಬಟ್ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಾವು ಇವತ್ತು ಸೇರಿದಂತ ಟಾಪಿಕ್ ಬಗ್ಗೆ ಮಾತಾಡ್ತಾ, ಇವತ್ತು ನಾವು ಕನ್ನಡ ಚಿತ್ರಗೀತೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಈ ಚಿತ್ರಗೀತೆಗಳಲ್ಲಿ ವಿಶೇಷವಾಗಿ ನಾವು ಇವತ್ತು ಆರಿಸ್ಕೊಂಡಿದ್ದಂತಹ ವಿಷಯ ಬಂದು ಕನ್ನಡ ಚಿತ್ರಗೀತೆಗಳ ಸಾಹಿತಿ ಬಗ್ಗೆ. ಸೊ ಈ ಕವಿಗಳ ಬಗ್ಗೆ ಯಾವಾಗ್ಲೂ ಒಂದು ದೂರ ಇದ್ದೇ ಇರೋದಲ್ಲ, ಈ ಫಿಲಂ ಇಂಡಸ್ಟ್ರಿಯ ಕವಿಗಳಂದ್ರೆ ಅವ್ರ ಕವಿಗಳೆಲ್ಲ ಅಲ್ಲ ಅಂತ ಇತ್ತು. ಆಗಿನ ಕಾಲದಲ್ಲೆಲ್ಲ ವಿ ವರ್ ಸೀಯಿಂಗ್ ನವ್ಯ, ಕನ್ನಡದಲ್ಲಿ ಡಿವೈಡ್ ಮಾಡಿದ್ರು, ನವ್ಯ, ನವೋದಯ, ಬಂಡಾಯ ಸಾಹಿತ್ಯ ಅಂತ ಬಂದಿತ್ತು. ಆಗ ಪಂಪನ್ ಕಾಲದಿಂದನೂ ನೋಡ್ಕೊಂಡ್ ಬಂದ ಕಾವ್ಯಗಳನ್ನ ಡಿವೈಡ್ ಮಾಡ್ಕೊಂತಾ ಬಂದ್ರು. ಹಳೆಗನ್ನಡ, ಹೊಸಗನ್ನಡ, ಆಮೇಲೆ ವಚನಕ್ಕೆ ಒಂದು ಸಾಹಿತ್ಯ ಅಂತ ಬಂತು, ದಾಸರ ಪದಕ್ಕೊಂದು ಸಾಹಿತ್ಯ ಅಂತ ಬಂತು. ಸಿನಿಮಾದಲ್ಲಿ ಎಲ್ಲ ಇದ್ರು ಅವ್ರನ್ನ ಸಾಹಿತ್ಯ ಅಂತ ಕರೀತಾ ಇರ್ಲಿಲ್ಲ. ಸೊ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಸೊ ಬಟ್ ಆದ್ರೂ ಸಹ ನಮ್ಗನ್ಸಿದ್ದು ಅವ್ರು ಕೊಡುವಂತ ವಿಷಯಗಳಿದೆಯಲ್ಲ, ಒಬ್ಬ ಕಾಮನ್ ಮ್ಯಾನ್ ರೀಚ್ ಆಗುವಂತ ವಿಷಯಗಳು ಕೊಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಐ ವಿಲ್ ಸ್ಟಾರ್ಟ್ ವಿತ್ ಯು ಸರ್. ಅಂದ್ರೆ ಕನ್ನಡದಲ್ಲೂ ನಮ್ಮ ಇಡೀ ಜನರೇಷನ್ ಅನ್ನ ಅಂದ್ರೆ ಇದ್ ಮಾಡಿರೋದು, ಅಂದ್ರೆ ಒಂದು ಮಾಡಿರೋದು ಯಾವ್ದು ಅಂತಂದ್ರೆ ಹಾಡುಗಳು. ಅಂದ್ರೆ ನಮ್ಗೆ ತುಂಬಾ ಕಾಮನ್ ಆಗಿ ಈಗ ಪಂಪರನ್ನ ಎಲ್ಲರೂ ಓದ್ದೇ ಇರಬಹುದು, ಆದ್ರೆ ಚಿ ಜಯಶಂಕರ್ ಹಾಡನ್ನ ಎಲ್ಲರೂ ಕೇಳಿದ್ದಾರೆ. ಅಂದ್ರೆ ಈ ಫಿಲಾಸಫಿಯನ್ನ, ಒಂದು ಪುಸ್ತಕದಲ್ಲಿರೋ ಫಿಲಾಸಫಿಯನ್ನ ಕಿವಿಗೋ ಬಾಯಿಗೋ ತಂದಿರೋದು ಲಿರಿಸಿಸ್ಟ್ಗಳೇ. ಹಂಗಾಗಿ ನಾವು ಅವರನ್ನ ಪ್ರತಿದಿನೂ ನೆನಪು ಮಾಡ್ಕೋಬೇಕು. ಅಂದ್ರೆ ನಮ್ಗೆ ಪ್ರೀತಿ ಏನು ಅಂತ ಗೊತ್ತಾಗಿರೋದು ಚಿ ಜಯಶಂಕರ್ ಬರ್ದಿದ್ರಿಂದ, RNG ಗೋಪಾಲ್ ಬರ್ದಿರೋದ್ರಿಂದ. ಇವತ್ತು ನಾವು ಜಯಂತ್ ಕಾಯ್ಕಿಣಿ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವೋ, ಅಂದ್ರೆ ಲವ್ ಅಂತಂದ್ರೆ ಜಯಂತ್ ಕಾಯ್ಕಿಣಿ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವೋ, ಹಂಗೆ ನಮ್ಮ ಹಿಂದಿನ ತಲೆಮಾರಿಗೆ ಚಿ ಜಯಶಂಕರ್ ಹಂಗೆ ಆಗಿದ್ರು, RNG ಗೋಪಾಲ್ ಹಂಗೆ ಆಗಿದ್ರು, ವಿಜಯ ನರಸಿಂಹ ಹಂಗೆ ಆಗಿದ್ರು. ಅದ್ರ ಇನ್ನಿನ ಜನರೇಷನ್ನಿಗೆ GVR ಆಗಿದ್ರು, ಅದ್ರ ಸದಾಶಿವಯ್ಯ ಇದ್ರು, ಕರೀಂ ಖಾನ್ ಇದ್ರು. ಅಂದ್ರೆ ಎಷ್ಟೊಂದ್ ಜನ, ವಿಜಯ ನರಸಿಂಹ ಅಂದ್ರೆ ತುಂಬಾ ದೊಡ್ಡ, ನಮ್ಗೆ ತುಂಬಾ ಅಂದ್ರೆ 34 ಶುರುವಾಗಿದ್ರು. ಇಂಡಸ್ಟ್ರಿ ಶುರುವಾಗಿದ್ದೆ 1934ರಲ್ಲಿ. ಹಂಗಾಗಿ ಇನ್ನೂ ಅಂದ್ರೆ 100 ವರ್ಷನೂ ಆಗಿಲ್ಲ, ಅಂದ್ರೆ ಒಂದು ಶತಾಯುಷಿ ಆಗಿಲ್ಲ ಕನ್ನಡ ಚಿತ್ರರಂಗ. ಆದ್ರೆ ಇಷ್ಟು ವರ್ಷದಲ್ಲೇ ನಮಗೆ ಹಲವಾರು ಅಂದ್ರೆ ಸಾಹಿತ್ಯಕ್ಕಿಂತನೂ ಗ್ರೇಟ್ ಆಗಿರುವ ಸಾಲುಗಳನ್ನ, ಸಾಹಿತ್ಯಕ್ಕಿಂತನೂ ಸುಲಭವಾಗಿ ಎಲ್ಲರ ಕಿವಿಗೆ ಬಾಯಿಗೆ ತಲುಪಿಸಿರೋದು ಚಿತ್ರ ಸಾಹಿತ್ಯನೇ. ಹಂಗಾಗಿ ಅದನ್ನ ಸೆಲೆಬ್ರೇಟ್ ಮಾಡಿರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಇವತ್ತು ಇದನ್ನ ಮಾಡ್ತಾರೆ. ನೀವೀಗೆಲ್ಲ ಹೇಳಿರಲ್ಲ, ಲಿಸ್ಟ್ ಕೊಟ್ರಲ್ಲ ಇಷ್ಟೊಂದು ಜನ ಸಾಹಿತಿಗಳು. ಡೆಫಿನೆಟ್ಲಿ ಈ ಎಂಟೈರ್ ಸೀರೀಸ್ ನಾವು ಎಲ್ಲಾ ಕವಿಗಳ ಬಗ್ಗೆ ಮಾತಾಡೋಣ. ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಎಪಿಸೋಡ್ ಅವ್ರಿಗೆ ಸಲ್ಲಿಸುವಂತಹ ಒಂದು ಗೌರವ, ಒಂದು ಟೋಕನ್ ಆಫ್ ಲವ್, ಅಂಡ್ ದಿಸ್ ಎಂಟೈರ್ ಎಪಿಸೋಡ್ ಇಸ್ ಅನ್ ವೋಟ್ ಫಾರ್ ದೆಮ್. ಸೊ ಸರ್, ನೀವು ಹೇಳಿ, ಇದು ಸಿನಿಮಾ ಸಾಹಿತ್ಯ ಅಂದ ತಕ್ಷಣ ಆಗಿನ ಕಾಲದಲ್ಲಿ ನನಗೆ ಜ್ಞಾಪಕ ಇದ್ದಂಗೆ ಸಿನಿಮಾ ಸಾಹಿತ್ಯ ಅಂದ ತಕ್ಷಣ ಸಾಹಿತಿಗಳೇ ಅಲ್ಲ ಅನ್ನೋ ತರ ರೇಂಜಿಗೆ ಬಂದ್ಬಿಡಿ. ನನಗಿದು ಯಾವಾಗಲೂ, ನೀವು ಸಿನಿಮಾ ಸಾಹಿತಿ ಫ್ಯಾನ್ ಆಗ್ಬಿಟ್ರೆ ಅಥವಾ ಅಭಿಮಾನಿ ಆಗ್ಬಿಟ್ರೆ, ಮಾಮೂಲಿ ಸಾಹಿತಿ ಫ್ಯಾನ್ಸ್ ಇರ್ತಾರಲ್ಲ, ಅವ್ರ ಜೊತೆ ಕಿತ್ತಾಟ ಆಗ್ತಾನೆ ಇರುತ್ತೆ. ನನಗೊಬ್ಬ ಫ್ರೆಂಡ್ ಇದ್ದ, ನಮ್ಮ ಮೆಟ್ರೋದಲ್ಲಿ ಒಬ್ರು ಇದ್ದಾರೆ. ಅವರು ಕವಿತೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ಬರೀತಾರೆ. ಅವ್ರಿಗೂ ನನಗೂ ಒಂದ್ಸರಿ ಫೈಟ್. ನಾನು ಹಂಸಲೇಖ ಅದ್ಭುತವಾಗಿ ಬರೀತಾರೆ ಅಂತ. ಎಕ್ಸಾಂಪಲ್ ಅಂದ್ರೆ, ಆಗುಂಬೆಯ ಕಾಡಿನಲ್ಲಿ ದಾಳಿಂಬೆ ಕೀಳ ಹೋದರೆ ದಾಳಿಂಬೆಯ ಗೂಡಲ್ಲಿ ಹೆಜ್ಜೆನು ಕೂಡಿಕೊಂಡಿತ್ತು ಅಂತ ಏನೋ ಒಂದು ಲೈನ್ ಬರುತ್ತೆ. ಆ ಲೈನು ಇವತ್ತಿನ ಕಾಲದಲ್ಲಿ ಯಾವ ಕವಿಗಳು ಬರೀಕ್ ಸಾಧ್ಯನೇ ಇಲ್ಲ ಅಂತ ನಾನೊಂದು ಆರ್ಗ್ಯುಮೆಂಟ್. ಇಲ್ಲ ರೀ, ಸಾಹಿತಿಗಳನ್ನ ಸಾಹಿತಿನೇ ಅನ್ಬೇಕು, ಚಿತ್ರ ಸಾಹಿತ್ಯ ಅನ್ಬೇಕಂತ ಹೇಳ್ತಾರೆ. ಹಾಗಾಗಿ ಈ ಸಾಹಿತ್ಯ ಯಾವತ್ತಿಗೂ ಅಂಡರ್ ರೇಟೆಡ್, ಇದರ ಸಾಹಿತ್ಯ ಆಗ್ಲಿ ಚಿತ್ರ ಸಾಹಿತ್ಯ ಆಗ್ಲಿ. ನೀವ್ ಹೇಳ್ದಂಗೆ ಆಗ್ಲೇ ಸಾಹಿತ್ಯದಲ್ಲಿ ನವ್ಯ, ಬಂಡಾಯ, ಪ್ರಗತಿಶೀಲ ಎಲ್ಲ ಇದೆ. ಡಿವೈಡ್ ಅದನ್ನ ನಾವೇ ಡಿವೈಡ್ ಮಾಡ್ತಾ ಇರ್ತೀವಿ, ಅಂದ್ರೆ ಪ್ರಕಾರ. ಆದ್ರೆ ಚಿತ್ರ ಸಾಹಿತ್ಯ ಸರಿ ಹೇಳ್ದಂಗೆ ಎಲ್ಲಾನು ಒಂದುಗೂಡ್ಸೋ ಸಾಹಿತ್ಯ. ವೆರಿ ಗುಡ್. ಹಂಸಲೇಖ ಅವ್ರಿಗೆ ತುಂಬಾ ಚೆನ್ನಾಗಿಲ್ಲ. ಲಾಸ್ಟ್ ಟೈಮ್ ಮೊನ್ನೆ ಒಂದು ಇದು ವಿಡಿಯೋ ನೋಡ್ತಾ ಇದೆ. ಅವ್ರು ಯಾಕೆ ಆರ್ಟ್ ಆಫ್ ಬಯೋಗ್ರಾಫ್ ಬರೀತಿಲ್ಲ ಅಂತ ಕೇಳಿದ್ರು ಗೌರೀಶಕ್ಕೆ.
ನಾನು ಏನಾರ ಅಕಾಡೆಮಿಕ್ ಆಗಿ ಟರ್ನ್ ಆಗ್ಬಿಟ್ರೆ ನಾನು ಜನಸಾಮಾನ್ಯರಿಂದ ದೂರ ಹೋಗ್ಬಿಡ್ತೀನಿ, ಹಾಗಾಗಿ ನಾನು ಬರೆಯೋದಿಲ್ಲ, ಯಾವತ್ತಿಗೂ ಬರೆಯಲ್ಲ ಅಂದ್ರು. ಹಾಗಾಗಿ ನೀವು ಹೇಳ್ದಂಗೆ ಇದೊಂದು ಈ ಶೋ ಆಲ್ರೆಡಿ ಅಮೇಝಿಂಗ್ ಅಂತ 2 ಸಾರಿ ಹೇಳಿದ್ದೀರಾ. ಈ ಶೋ ಅಮೇಝಿಂಗ್ ಆಗ್ಲಿ, ಮತ್ತೆ ಇವತ್ತಿನ ಅಂದ್ರೆ ನಮ್ಮ ಕನ್ನಡ ಚಿತ್ರ ಸಾಹಿತ್ಯ ಪರಂಪರೆಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ನಮ್ಮಿಂದ ಒಂದು ಸಣ್ಣ ಗೌರವ ಅನ್ಕೊಬಹುದು. ಸೂಪರ್. ಇದನ್ನ ಅಥೆಂಟಿಕ್ ಆಗಿ ನಿಮ್ಮಿಬ್ರನ್ನ ಕರ್ಸಿದ ಕಾರಣ ಅಂದ್ರೆ ನೀವಿಬ್ರು ಕೂಡ ಸಾಹಿತಿಗಳೇ. ಮೂಲತಃ ನೀವಿಬ್ರು ಕೂಡ ಸಾಹಿತಿಗಳೇ. ಈಗ ಸಾಹಿತಿಗಳನ್ನೇ ಸಪರೇಟ್, ಚಿತ್ರ ಸಾಹಿತಿಗಳೇ ಸಪರೇಟ್ ಆಗಲ್ಲ. ಈಗ ಸಾಹಿತಿಗಳೇ ಅಂದ್ರೆ ಅಕಾಡೆಮಿಕ್ ಆಗಿ ತಗೊಳ್ತಾ ಇರುವಂತ ಸಾಹಿತಿಗಳೇ ನೀವು ಚಿತ್ರ ಸಾಹಿತಿನೂ ಇಷ್ಟೇ ಈಕ್ವಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಅನ್ನೋದನ್ನೇ ಇಟ್ಸ್ ಅ ಗ್ರೇಟ್ ಥಿಂಗ್. ಬಿಕಾಸ್ ನೀವಿಬ್ರು ಬರ್ತಾ ಇರೋದು ಪುಸ್ತಕ ಪರಂಪರೆಯಿಂದ, ಓದುಗರ ಪರಂಪರೆಯಿಂದ. ನೀವು ಎಲ್ಲಿ ಉದಯಶಂಕರ್ನ ಎಷ್ಟು ಇಷ್ಟಪಡ್ತಿರೋ, ಈ ಕಡೆ ಕುವೆಂಪು ಬೇಂದ್ರೆಯವ್ರನ್ನು ಅಷ್ಟೇ ಇಷ್ಟಪಟ್ಟಿದ್ದೀರಾ ಇಬ್ರು. ಸೊ ನೀವೆಲ್ಲಾನು ತಗೊಳ್ಳುವಂತ ಹೋಲಿಸ್ಟಿಕ್ ಹಾರ್ಟ್ ಇರೋದ್ರಿಂದ ಐ ಥಿಂಕ್ ನಮ್ಮ ಆಡಿಯನ್ಸ್ ಕೂಡ ಹಾಗೆ ಇರೋದ್ರಿಂದ ವಿ ಆರ್ ಸ್ಟಾರ್ಟಿಂಗ್ ಆಫ್ ವಿತ್ ಇಟ್. ಸರ್, ಮೊದಲನೇ ಬಾರಿಗೆ ನಾವು ಈ ಹಾಡುಗಳು ಅಂತ ಬಂದಾಗ ನಾಟಕಗಳಿಂದ ಸ್ಟಾರ್ಟ್ ಆಗಿರ್ಬೋದು. ಈಗ ಹಲವಾರು ನಾಟಕ ಕಂಪನಿಗಳಿಂದ ದೇ ಪುಟ್ ಸಾಂಗ್ ಆಸ್ ಅ ಪಾರ್ಟ್ ಆಫ್ ಇಟ್. ಅದನ್ನ ಸಿನಿಮಾಗೂ ಅವತರಣಕ್ಕೆ ಮಾಡಿದ್ರು, ಸೇಮ್ ರೆಪ್ಲಿಕಾ ಬಂದ್ರು. ನಾವು ಐ ಥಿಂಕ್ ನಮ್ದು ಫಸ್ಟ್ ಫಿಲಂ ಬಂದು ಸತಿ ಸುಲೋಚನ. ಬಿಕಾಸ್ ಅದಕ್ಕಿಂತ ಮುಂಚೆ ಎಲ್ಲ ಮೂಕಿ ಚಿತ್ರಗಳಿದ್ರಿಂದ ಯಾವ ಲಿರಿಕ್ಸಿಸ್ಟ್ಗೂ ಅವಕಾಶಗಳಿರ್ಲಿಲ್ಲ. ಸೊ ಬರ್ದಿದ್ದಂತ ಸತಿ ಸುಲೋಚನ ಬರ್ದಿದ್ದು ಬೆಳ್ಳವೆ ನರಹರಿ ಶಾಸ್ತ್ರಿಗಳು ಬರ್ದಿದ್ದು. ಸೊ ಅದ್ರ ಬಗ್ಗೆ ಅಂದ್ರೆ ಅದಾದ್ಮೇಲೆ ಬಂದಂತಹ ಸಾಹಿತಿಗಳ ಬಗ್ಗೆ ನೀವು ಸ್ವಲ್ಪ ರಿಸರ್ಚ್ ಮಾಡಿದೀರಾ ಅಂತ ಗೊತ್ತು. ಸೊ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ವುಡ್ ಯು? ಅಂದ್ರೆ ನೀವು ಹೇಳ್ದಂಗೆ ಬೆಳ್ಳಾವಿ ಅವರನ್ನೇ ಮೊದಲ ನಮ್ಮ ಚಿತ್ರ ಸಾಹಿತಿ ಅಂತ ಕರಿತೀವಿ ನಾವು. ಹಂಗಾಗಿ ನೀವು ಇದನ್ನ ತೆಗೆದ್ರೆ ಕನ್ನಡ ಹೊಂದಿಡಿ ದೇವಿ ಏನು ಅಂತ ಒಂದು ಹಾಡನ್ನ ನೋಡಿದ್ರೆ, ನೀವು ಒಂದು ಸಿನಿಮಾದಲ್ಲಿ ಒಂದು ಇಡೀ ಹಾಡೇ ಮಾಡಿದ್ದಾರೆ ಕನ್ನಡ ಸಾಹಿತಿಗಳ ಕೊಡುಗೆ ಬಗ್ಗೆನೇ ಒಂದು ಹಾಡು ಬರ್ತಿದ್ದಾರೆ. ಅದನ್ನ ಶ್ಯಾಮಸುಂದರ ಕುಲಕರ್ಣಿ ಅವರು ಬರೆದ ಹಾಡದು. ಆ ಇಡೀ ಹಾಡಲ್ಲಿ ನಿಮ್ಗೆ ಬೆಳ್ಳಾವಿಯಿಂದ ಶುರುವಾಗತ್ತೆ. ಅಂದ್ರೆ ಅವ್ರಿಗೆ ನಾವು ಗೌರವ ಸೂಚಿಸ್ತೀನಿ ಅಂತ ಅಲ್ಲಿಂದ ಶುರುವಾಗತ್ತೆ. ಹಂಗಾಗಿ ಬೆಳ್ಳಾವಿ ಅವರನ್ನ ಮೊದಲು ಅವ್ರು ನೆನ್ಪು ಮಾಡ್ಕೋತಾರೆ. ಅಂಡ್ ಕನ್ನಡದ ಸಾಹಿತ್ಯ ಅಂತ ನೋಡಿದಾಗ ಬೆಳ್ಳಾವಿ ಅವರನ್ನ ನಾವು ಅವರೇ ಅಗ್ರಮಾನ್ಯರು ಅಂತ ಹೌದೌದು. ಹಂಗಾಗಿ ಅದೊಂದು ನೀವು ಹೇಳ್ದಂಗೆ ಒಂದು ನಾಟಕದಿಂದ ನಮ್ಮ ಚಿತ್ರರಂಗ ಶುರುವಾಗಿತ್ತು. ಹಂಗಾಗಿ ಒಂದು ನಾಟಕೀಯತೆ ಆಲ್ರೆಡಿ ನಮ್ಮ ಸಿನಿಮಾಗಳಲ್ಲಿ ಇದೆ. ಅಂದ್ರೆ ಇಡೀ ಆಲ್ಮೋಸ್ಟ್ ಒಂದು 60ರ ದಶಕದವರೆಗಿನ ಸಿನಿಮಾಗಳನ್ನ ನೋಡಿದ್ರೆ ತುಂಬಾ ಒಂದು ಪೌರಾಣಿಕ ಕಥೆಗಳನ್ನ ತಗೊಂಡು ಅದನ್ನ ತುಂಬಾ ನಾಟಕೀಯವಾಗಿ ಮಾಡುವ ಆಗ್ತಿತ್ತು. ಯಾಕಂದ್ರೆ ನಾಟಕದ ಪ್ರಭಾವ ಹೆಚ್ಚಿನ ಇದು ನಾಟಕ ಮಾಡ್ತಾ ಇದ್ದ ಅಂದ್ರೆ ವೃತ್ತಿ ರಂಗಭೂಮಿ ಮಾಡ್ತಾ ಇದ್ದವರು ನಿಧಾನ ಚಿತ್ರರಂಗ ಶುರುವಾದಾಗ ಅಲ್ಲಿಗೆ ಶಿಫ್ಟ್ ಆದ್ರು. ಹಂಗಾಗಿ ಅಲ್ಲಿಂದನೇ ಬಂದವರು. ಹಂಗಾಗಿ ಬೆಳ್ಳಾವಿ ಅವರು ತುಂಬಾ ನಾಟಕಗಳನ್ನ ಬರೆದವರು. ಹಂಗಾಗಿ ಅವರ ಇದರಲ್ಲಿ ಅವಾಗೆಲ್ಲ ನಾಟಕಗಳಲ್ಲಿ ಸೀಸ ಪದ್ಯ, ಕಂದ ಪದ್ಯಗಳೆಲ್ಲ ಬರ್ತಿದ್ವಲ್ಲ, ಆ ತರದ ಒಂದು ಏನು ಸೀಸ ಪದ್ಯ ಅಂತಂದ್ರೆ ಈಗ ಒಂದು ಅದೊಂದು ಪ್ರಕಾರ ಅಂದ್ರೆ ಇಡೀ ಒಂದು ಸ್ಟ್ರಕ್ಚರ್ ಅದು. ಅಂದ್ರೆ ಒಂದು ನಿಮ್ಮ ಮೀಟರ್ಗಳು ಹಂಗಿರತ್ತೆ. ಈ ನಾಟಕದಲ್ಲಿ ಒಂದು ಒಬ್ಬ ನಟನೆ ಹಾಡ್ಕೋತಾನಲ್ಲ, ಅವನು ಹಾಡ್ಕೊಡೋ ಅಂತ ಈಗ ಅಣ್ಣವರು ಹಾಡ್ತಾ ಇರುವ ಕೆಲವು ಕಂದ ಪದ್ಯ ಹಾಡ್ತಿರುವ ಕೆಲವು ನಿಮ್ ವಿಡಿಯೋಗಳು ಸಿಗತ್ತೆ. ಯಾಕಂದ್ರೆ ಅವರ ಕಾಲದಲ್ಲಿ ನಟರೇ ಗಾಯಕರಾಗಬೇಕಾಗಿತ್ತು. ಯಾಕಂದ್ರೆ ಅವಾಗ ಮೈಕ್ಗಳ ವ್ಯವಸ್ಥೆ ಇಲ್ಲದೆ ಇರೋದಕ್ಕೆ ಅವರೇ ಅದನ್ನ ಹೇಳಿ ಇದ್ ಮಾಡ್ಬೇಕಾಗಿತ್ತು. ಅಂದ್ರೆ ಅವರ ಕಥೆಯನ್ನ ಅವರೇ ನರೇಟ್ ಮಾಡ್ಬೇಕಾಗಿತ್ತು. ಅದನ್ನ ಮ್ಯೂಸಿಕಲಿ ಹೇಳಿದಾಗ ಹೆಚ್ಚು ಜನಕ್ಕೆ ತಟ್ಟತ್ತೆ ಅಂತ ಅದನ್ನ ಅದು ಕಂದ ಪದ್ಯ, ಸೀಸ ಪದ್ಯ ತರದ ಒಂದು ಸ್ಟ್ರಕ್ಚರ್ ಅಲ್ಲಿ ಅದನ್ನ ಹಾಡೋರು. ಅದೇ ನಿಮ್ಗೆ ಸಿನಿಮಾಕ್ಕೂ ಶುರುವಾಯ್ತು. ಹಂಗೆ ಬೆಳ್ಳಾವಿ ಅವರು ಆ ತರದ ಇನ್ ಶುರುವಾಯ್ತು. ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಜಿ ಉದಯಶಂಕರ್ ಅವರ ತಂದೆ ಜಿ ಸದಾಶಿವಯ್ಯ ಅವರು ಬಹಳ ಮುಖ್ಯವಾದ ಕನ್ನಡದ ಇದ್ ಮಾಡಿದ್ರು. ಈ ಚೆಲುವಾಂತ ಚೆನ್ನಿಂಗನೆ ನಲಿದಾಡು ಬಾ ಅಂತ ಒಂದು ಹಾಡಿದೆಯಲ್ವಾ, ಬಿ ಸರೋಜದೇವರ ನಟನೆದು ಆ ಹಾಡು ಬರ್ದಿದ್ದವ್ರೆ. ಆ ತರ ತುಂಬಾ ಹಾಡುಗಳನ್ನ ಅವ್ರು ಬರ್ದಿದ್ದಾರೆ. ಹಂಗಾಗಿ ಚಿ ಸದಾಶಿವಯ್ಯ ಬಹಳ ಮುಖ್ಯವಾಗಿ ಬರ್ತಾರೆ. ಆಮೇಲೆ ಎಸ್ ಕೆ ಕರೀಂ ಖಾನ್ ಅವ್ರು ಬರ್ತಾರೆ. ನುಡಿ ಮನ ಶಿವಗುಣ ಸಂಕೀರ್ತನ ಆ ತರದ ಹಾಡುಗಳು. ಅಂದ್ರೆ ಸ್ವರ್ಣಗೌರಿ ಚಿತ್ರದ ಅದ್ಭುತ ಹಾಡುಗಳು ಬರ್ದವರು ನಮ್ಮ ಕರೀಂ ಖಾನ್ ಅವರು ಕೂಡ ನಾಟಕದಿಂದ ಬಂದವರು. ಹಂಗಾಗಿ ಕರೀಂ ಖಾನು ಮುಖ್ಯ ಆಗ್ತಾರೆ. ಅಂಡ್ ಅದರ ನಂತರದಲ್ಲಿ ಅಂದ್ರೆ ಕರೀಂ ಖಾನು ಮತ್ತು ಅವರ ಸಮಕಾಲೀನರು ಅಂತ ಹೇಳ್ಬೋದಾದ್ರೆ ಜೀವ ಅವ್ರು ಬರ್ತಾರೆ. ಹಿಂಗೆ ಅಂದ್ರೆ ಹಲವಾರು ಇದರಿಂದ ಮೂಲಕ ಅದು ಒಂದು ಇವಾಲ್ವ್ ಆಗ್ತಾ ಬಂತು. ಹಂಗಾಗಿ ಮುಖ್ಯವಾಗಿ ಅದು ನಾಟಕದಿಂದ ಶುರುವಾಗಿ ಸಿನಿಮಾ ಆಗಿ ತಿರುಗ್ಕೊಡ್ತು. ಇವತ್ತು ಒಂದು ದೊಡ್ಡ ಮಟ್ಟಿಗೆ ಆ ಸಾಂಗ್ಸ್ ಅನ್ನೋದು ಇನ್ಫ್ಲುಯೆನ್ಸ್ ಆಗ್ಬಿಡಿದೆ ಜನಕ್ಕೆ. ಈಗ ಜನರದ್ದು ಮೊಬೈಲ್ ಕಾಲರ್ ಟ್ಯೂನ್, ರಿಂಗ್ ಟೋನ್, ಅವ್ರ ಆಟೋ ಹಿಂದೆ ಸ್ಟೇಟಸ್, ಅವ್ರ ವಾಟ್ಸ್ಆಪ್ ಸ್ಟೇಟಸ್ ಗಳೆಲ್ಲ ಸಾಂಗ್ಸ್. ಅಕಸ್ಮಾತ್ ಹಾರ್ಟ್ ಬ್ರೇಕ್ ಆದ್ರೂ ಕೂಡ ಆ ಲಿರಿಕ್ಸ್ ನೇ ಹಾಕೊಂಡ್ ಹಾಕಿರ್ತಾರೆ. ಅಥವಾ ವೈರಲ್ ಆಗುವಂತ ಕಂಟೆಂಟ್ ಗಳು ಎಷ್ಟೊಂದ್ ಸತಿ ಆ ಸಾಂಗ್ ಗಳು ಕೈ ಮುಗಿದು ಏರು ಇದು ಕನ್ನಡದ ತೇರು ಅಂತ ಎಲ್ಲ ಸೊ ಈ ತರ ಸಾಂಗ್ ಗಳೆಲ್ಲ ಇದ್ದಾಗ. ಬಟ್ ನಿಮ್ಮ ಕೇಳ್ಬೇಕು, ಆಸ್ ನೀವು ಆ ಕ್ಲಬ್ ಹೌಸ್ ಎಲ್ಲ ಮಾಡಿದಾಗ ನಾವು ನೋಡ್ತೀವಿ ಆಗಿನ ಕಾಲದಲ್ಲಿ ಇದರ ಇವಾಗ್ಲೂ ಸಹ ಜನದ ಯೂತ್ ಅಂದ್ರೆ ನಮ್ಮ ಯೂತ್ಫುಲ್ ಕ್ರೌಡ್ ಕೂಡ ಇನ್ನೂ ಸಾಂಗ್ಗಳು ಲಿರಿಕ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇದಾರಲ್ಲ. ಖಂಡಿತ ಅಂದ್ರೆ ನನಗೆ ನಾನು ಹೇಳೋದೇನಂದ್ರೆ
ಹಾಡುಗಳು ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ, ಅಂದ್ರೆ ಒಂಥರ ವರ ಇದ್ದಂಗೆ. ನನಗೆ ಗೊತ್ತಿರೋಂಗೆ ನಾಟಕದಲ್ಲಿ ಈ ಹಾಡುಗಳನ್ನ ಬಳಸ್ತಿದ್ದು ಒಂದು ಟ್ರಾನ್ಸಿಷನ್ಗೋಸ್ಕರ, ಅಂದ್ರೆ ಒಂದ್ ಸೀನ್ಗಿಂತ ಇನ್ನೊಂದ್ ಸೀನ್ಗೆ ಹೋಗ್ಬೇಕಂದ್ರೆ ಒಂದು ಹಾಡು ಬಂದಿದ ತಕ್ಷಣ ಅಲ್ಲೊಂದು ಪರ್ದೆ ಇದಾಕ್ಬಿಟ್ಟು ಬೇರೆ ಬೇರೆ ಇದು ಆಗ್ತಿತ್ತು. ಅದೇ ತರ ನಾಟಕದಲ್ಲೂ ಅದನ್ನೇ ಬಳಸ್ಕೊತಾ ಇದ್ರು. ಅದಾದ್ಮೇಲೆ ಸಿನಿಮಾದಲ್ಲೂ ಟ್ರಾನ್ಸ್ಲೇಷನ್ಗೋಸ್ಕರ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ನೀವು ಈ ಗೂಗ್ಲಿ ಶರತ್ ನೋಡಿದ್ರೆ ಒಂದ್ ಹಾಡಲ್ಲಿ ಅವನು ಎಂಜಿನಿಯರಿಂಗ್ ಮುಗಿಸಿ BBM ಮುಗಿಸಿ ಅದ್ರಲ್ಲೊಂದು ಎಷ್ಟು ಡೈಲಾಗ್ ಕೂಡ ಇದೆಯಲ್ಲ, ಎಷ್ಟು ಒಂದ್ ಸಿನಿಮಾದಲ್ಲಿ ಹೇಳ್ತಾರೆ ಏನು ಅಂತಂದ್ರೆ, ನೀವೆಲ್ಲ ಸೀರಿಯಲ್ ನೋಡ್ಕೊಂಡ್ ಬೆಳೆದವರು, ವರ್ಷಗಟ್ಲೆ ನಡೆಯುವ ಸೀರಿಯಲ್ ನೋಡ್ಕೊಂಡ್ ಬೆಳೆದವರು, ನಾವೆಲ್ಲ 3 ಗಂಟೆ ಅಂದ್ರೆ ಒಂದ್ ಹಾಡಲ್ಲಿ ದೊಡ್ಡವರಾಗ್ಬಿಡ್ತೀವಿ ಅಂತ. ಹಂಗೆ ಆತರ ಒಂದು ಹಾಡಿಂದನೇ ನೀವ್ ಹೇಳ್ದಂಗೆ ಒಂದು ಆ ಟ್ರಾನ್ಸಿಷನ್ಗೋಸ್ಕರ ಶುರು ಮಾಡಿದ್ದು. ಹಾಗಾಗಿ ಹಾಡುಗಳು ನಮ್ಗೆ ತುಂಬಾ ಹಾಡುಗಳಿಗೆ ಶಕ್ತಿ ಇದೆ, ಬಿಕಾಸ್ ಆ ವ್ಯಕ್ತಿ ಚೇಂಜ್ ಆಗಿದ್ದು. ಆಮೇಲೆ ಒಂದು ಸಿನಿಮಾದಲ್ಲಿ 3 ಅವರ್ ಹೇಳೋ ಕಥೆಗಳನ್ನೆಲ್ಲ ಎಷ್ಟೋ ಹಾಡುಗಳು ಒಂದೇ ಹಾಡಲ್ಲಿ ಹೇಳ್ಬಿಟ್ಟಿದ್ದಾರೆ. ವೆರಿ ಗುಡ್. ಆಗ ಈ ಎಲ್ಲ ಮಾತಾಡ್ತೇವೆ. ಈಗ ಲೆಟ್ಸ್ ಟೇಕ್ ಅ ವರ್ಡ್ ಆಫ್ ಫ್ಯೂ ಕವಿಗಳ ಬಗ್ಗೆ. ಈಗ ನಾನು ಮುಂಚೆ ಈಗ ನಾವು ಈವನ್ ರೈಟಿಂಗ್ ಅಲ್ಲಿ ರಾಮಚಂದ್ರ ಗುಹಾ ತಗೊಂಡ್ರೆ ಇಂಡಿಯಾ ಬಗ್ಗೆ ಅವರು ಪುಸ್ತಕಗಳು ಸೀರೀಸ್ ಬರೆದ್ರು. ಅವ್ರು ಬರಿಬೇಕಾದ್ರೆ ಇಸ್ವಿಗಳಲ್ಲಿ ಬರೀಲಿಲ್ಲ. ಅವ್ರೇನ್ ಮಾಡಿದ್ರು, ವ್ಯಕ್ತಿಗತವಾಗಿ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಇಂಡಿಯಾ ಬಿಫೋರ್ ಗಾಂಧಿ, ಇಂಡಿಯಾ ಆಫ್ಟರ್ ಗಾಂಧಿ, ಇಂಡಿಯಾ ಡ್ಯೂರಿಂಗ್ ಗಾಂಧಿ ಅಂತ ಒಂದು ಪುಸ್ತಕಗಳು ಬರೆದು ಗಾಂಧಿ ಬಗ್ಗೆ ಏನು ಬರ್ದಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಅವ್ರು ಬರ್ದಿರೋದು ಇಂಡಿಯಾ ಕುರಿತು ಬರ್ದಿದ್ದು. ಹಾಗೇನೆ ಈಗ ನಾವು ಒಂದು ಕವಿಗಳ ಬಗ್ಗೆ ಎಲ್ಲ ಮಾತಾಡ್ತಾ ವಿ ವಿಲ್ ಕೀಪ್ ಒನ್ ಪರ್ಸನ್ ಆಸ್ ಅ ಸೆಂಟರ್ ಪಾಯಿಂಟ್. ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಬಂದಿದ್ದು. ಸೊ ನಮ್ 3 ಜನಕ್ಕೂ ಕನೆಕ್ಟ್ ಆಗುವಂತದ್ದು, ನಮ್ 3 ಜನನು ಮೀಟ್ ಆಗಿದ್ದು ಅದು ಒಂದು ಪರ್ಸನ್ಗೋಸ್ಕರನೇ ಮೀಟ್ ಆಗಿದ್ದೀವಿ ಮಾತಾಡ್ಬೇಕಾರೆ. ಸೊ ಇಟ್ ವಾಸ್ ಹಂಸಲೇಖ ಇಟ್ಕೋಣ ಸದ್ಯಕ್ಕೆ. ಹಂಗಂತ ಹಂಸಲೇಖ ಒಬ್ರೇನೆ ಗ್ರೇಟ್ ಅಥವಾ ಹಂಸಲೇಖ ಒಬ್ರೆ, ಎಲ್ಲಾರ್ದು ಈಕ್ವಲ್ ಕೊಡುಗೆ ಇದೆ. ನಮ್ಮ ಕಾನ್ವರ್ಸೇಷನ್ಗೆ ಅನುಗುಣವಾಗ್ಲಿ ಅಂತ ಇಟ್ಕೊಳ್ತಾ ಇರುವಂತದ್ದು ಹಂಸಲೇಖ ಅವ್ರದ್ದು. ಸೊ ಈಗ ಬಿಫೋರ್ ಹಂಸಲೇಖ, ಆಫ್ಟರ್ ಹಂಸಲೇಖ ಅಂತ ಇಟ್ಕೊಳ್ಳೋಣ. ಈಗ ಬಿಫೋರ್ ಹಂಸಲೇಖ ಅವ್ರದಲ್ಲಿ ಯಾವ್ದಾದ್ರು ಒಂದು ಕವಿಗಳ ಬಗ್ಗೆ ಹೇಳ್ಬೇಕಂದ್ರೆ, ಯಾರ ಕವಿ ಎನಿಬಡಿ ಫ್ರಮ್ ಬಿಫೋರ್ ಹಂಸಲೇಖ ಅವ್ರದ್ ಬಗ್ಗೆ ತಗೋಬೇಕಂದ್ರೆ ಸರ್ ಯಾರ್ದು ತಗೋತೀರಾ ನೀವು? ಲೈಕ್ ಇವ್ರದ್ರಿಂದ ಚಿತ್ರರಂಗ ಅಫ್ಕೋರ್ಸ್ ಎಲ್ಲಾರು ಬರೀತಾ ಇದ್ರಾಗೆಲ್ಲ ಜಾಸ್ತಿ ಪೌರಾಣಿಕ ನಾಟಕಗಳು ಬಂತು. ಬೆಳ್ಳಾವಿ ನರಹರಿ ಶಾಸ್ತ್ರಿ ಅವರೆಲ್ಲ ಬರೆದಿದ್ದು ತುಂಬಾ ಪೌರಾಣಿಕ ಆಯ್ತು. ಸಾಮಾಜಿಕವಾಗಿ ಟರ್ನ್ ಆದಾಗ ಹೌ ಇಟ್ ವಾಸ್, ಐ ಥಿಂಕ್ ಯಾರಾದ್ರೂ ತಗೋತೀರಾ ಅದೇ ನೀವು? ಯಾರು ನನ್ಗೆ ತುಂಬಾ ಜನ ಇದ್ರು ಕೂಡ ಕೂರಾಸಿ ಮುಖ್ಯವಾಗಿ ಅಂತ ತಗೋತೀನಿ. ಕೂರಾ ಸೀತಾರಾಮ್ ಶಾಸ್ತ್ರಿ. ಹಂಗಾಗಿ ಅವರ ಒಂದು ನಿಮ್ಗೆ ಸ್ವಾಭಿಮಾನದ ನಲ್ಲೆ ತರದ ಹಾಡುಗಳು, ಅಂದ್ರೆ ನಿಮ್ಗೆ ಅವ್ರು ಎಲ್ಲಾ ತರದ ಹಾಡುಗಳನ್ನ ಬರೆದ್ರು. ಹಂಗಾಗಿ ನಿಮ್ಗೆ ಕುರಾಸಿ ಅವರ ಬರದ ಹಾಡುಗಳೇ ಇಲ್ಲ ಅನ್ನೋ ಲೆಕ್ಕ ಮಟ್ಟಿಗೆ ಅವರು ಅಂದ್ರೆ ಆ ಒಂದು ಬಹುಶಃ 60s-70s ಒಂದು ಹಂತದಲ್ಲಿ 80ಗೂ ಬರ್ತಾರೆ ಅವರು. ಬಟ್ 70s ಅಲ್ಲಿ ಅವರ ಪರ್ವ ಜಾಸ್ತಿ ಇತ್ತು. ಆ ಮೂಮೆಂಟ್ ಅಲ್ಲಿ ತುಂಬಾ ಅದ್ಭುತವಾದ ಹಾಡುಗಳನ್ನ ಬರೆದ್ರು. ಈಗ ನಿಮ್ಗೆ ರಾಮಾಯಣ ಅಂತಂದ್ರೆ ನಮ್ಮಂದ್ರೆ ಇಡೀ ಒಂದು ರಾಮಾಯಣವನ್ನ ನಾವು ವಾಲ್ಮೀಕಿಯಿಂದ ನೋಡಿದ್ರೆ, ಅವರು ರಾಮನ ಅವತಾರ, ರಘುಕುಲ ಸೋಮನ ಅವತಾರ ಅಂತ ಒಂದು ಬರೆದ್ರು. ಅಂದ್ರೆ ಇಡೀ ಹಾಡಲ್ಲಿ ರಾಮಾಯಣ ಬರ್ದಿಯಾರ ಅವರು. ಅಂದ್ರೆ ಒಂದು 4-5 ಅಂದ್ರೆ ಭೂಕೈಲಾಸ ಸಿನಿಮಾದ ಹಾಡದು. ಇಡೀ ಹಾಡು ಒಂದು 5 ಪ್ಯಾರದಲ್ಲಿದೆ. ಇಡೀ ಪ್ಯಾರ ಹೆಂಗಿದೆ ಅಂದ್ರೆ ಒಂದೊಂದು ಸಾಲನ್ನ ತಗೊಂಡ್ರು ಕೂಡ ನಿಮ್ಗೆ ವಾಲ್ಮೀಕಿ ರಾಮಾಯಣದ ಒಂದು ಫೀಲ್ ಕೊಡುತ್ತೆ. ಯಾಕೆಂದ್ರೆ ದ್ವಾರಪಾಲಕರ ಮರಳಿ ಬಳಿಗೊಯ್ಯುವ ಕೃಪೆಯೋ, ಚಾರತರ ಸದೆ ಬಡಿಯುವ ಸಂಭ್ರಮದ ನೆಪವೋ, ಅಂದ್ರೆ ರಾಮನ ಅವತಾರ ಹೆಂಗಾಯ್ತು ಅಂತ ಶುರುವಾಗಿ ಇಡೀ ಇದರಲ್ಲಿ ಅಂದ್ರೆ ರಾಮನ ಅವತಾರವನ್ನು ಅವರು ವರ್ಣಿಸಿದ್ದಾರೆ. ಅದ್ರಲ್ಲಿ ಒಂದು ಸಾಲನ್ನ ನಂಗೆ ಬಹಳ ಇಷ್ಟದ ಸಾಲುಗಳಿದಾವೆ. ಅದರಲ್ಲಿ ಎಲ್ಲ ಸಾಲುಗಳು ಚೆನ್ನಾಗೇ ಇದಾವೆ. ಕೆಲವು ಸಾಲುಗಳು ಅಂದ್ರೆ ಈಗ ಈ ನಮ್ ಸಾಮಾನ್ಯವಾಗಿ ರಾವಣ ಯಾಕೆ ಅಷ್ಟು ಕೆಟ್ಟವನು ಅಂತ ಮಾತಾಡ್ತೀವಲ್ವಾ, ಅದ್ರಲ್ಲಿ ಅವ್ರು ಬರ್ದಿದ್ದಾರೆ. ಅಂದ್ರೆ ಒಂದು ರಾವಣ ಹೆಂಗೆ ಒಂದು ಹಾಳಾದ ಅಂತ, ಒಂದು ಸೀತೆಯ ಒಂದು ಮೋಹಕ್ಕೆ ಬಿದ್ದು ಅಂತ ಒಂದು ದೇವ ಅಂದ್ರೆ ಒಂದು ದೇವ ಭಕ್ತನಾದಂತ ಒಬ್ಬ ರಾವಣ ಹೆಂಗ್ ಹಾಳಾದ ಅಂತ ಹೇಳುವ ಇಡೀ ಒಂದು ಸಾಲನ್ನ ಅವ್ರು ಬರ್ದಿದ್ದಾರೆ. ಅಂದ್ರೆ ಇಡೀ ಹಾಡನ್ನ ನೀವು ತಗೊಂಡು ನೋಡ್ತಿದ್ರೆ, ಹಾಹಾ ನೋಡದು ಹೊನ್ನಿನ ಜಿಂಕೆ, ಹಾಳಾಗುವುದಯ್ಯೋ ಲಂಕೆ, ಹೆಣ್ಣಿನ ಶಿವನುರಿಗಣ್ಣು ಮಂಕೆ, ಹಾಳಾಗುವೆ ನೀ ನಿಶಂಕೆ. ಅಂದ್ರೆ ಇಡೀ ಹಾಡಲ್ಲಿ ಅವರು ಅವ್ರದ್ದೊಂದು ತುಂಬಾ ಸ್ಪೆಷಾಲಿಟಿ ಏನು ಅಂದ್ರೆ ಅಂತ್ಯಪ್ರಾಸಗಳು ಭಯಂಕರ. ಅಂದ್ರೆ ಅವರ ಇಡೀ ಹಾಡುಗಳು ನೀವು ನೋಡಿದ್ರೆ ಅಂತ್ಯಪ್ರಾಸ ಬಹಳ ಚಂದ ಮಾಡಿ, ಅಂದ್ರೆ ಕಿವಿಗೆ ಅದು ಇಂಪಾಗಿ ಬರುತ್ತೆ. ಅಂದ್ರೆ ಅದನ್ನ ಇಡೀ ಇದ್ರಲ್ಲಿ ಹೆಂಗ್ ಬರ್ದಿದ್ದಾರೆ ಅಂದ್ರೆ, ಒಂದು ಸಾಲನ್ನ ನೀವು ಅಂದ್ರೆ ಒಂದೊಂದು ಸಾಲನ್ನ ತಗೊಂಡಾಗ್ಲೂ ಕೂಡ ನಿಮ್ಗೊಂದು ವಾಲ್ಮೀಕಿ ರಾಮಾಯಣವನ್ನ ಓದಿದಾಗ್ಲೋ ಅಥವಾ ಒಂದು ಕುಮಾರವ್ಯಾಸ ಭಾರತ ಓದಿದಾಗ್ಲೋ ಸಿಗುವಂತ ಒಂದು ಸಂಭ್ರಮ ಅಲ್ಲಿ ಸಿಗತ್ತೆ. ಆ ತರದ ಸಾಲುಗಳನ್ನ ಅವ್ರು ಬರೆದವರು ಕುರಾ ಸೀತಾರಾಮ ಶಾಸ್ತ್ರಿ. ಆಮೇಲೆ ಅವ್ರದ್ದು
ಜಯತೆ ಜಯತೆ ಸತ್ಯಮೇವ ಜಯತೆ ಅಂತ ಒಂದು ಹೌದು, ಅವ್ರ್ದೇನಾ? ಅದ್ಭುತವಾದ ಹಾಡಿದೆ. ಓ, ವಾವ್. ಪುರಾ ಸೀತಾರಾಮ ಶಾಸ್ತ್ರಿ ಬರೆದಿದ್ದು. ಅದ್ರ ಮಠದಲ್ಲೂ ತಗೊಂಡಿದ್ರು ಅನ್ಸುತ್ತೆ. ಬಳಸ್ಕೊಂಡ್ರು ಅದನ್ನ. ಆದ್ರೆ ಅದು ಮೂಲ ಅದು ಕಲ್ಪವೃಕ್ಷ ಅಂತ ಸಿನಿಮಾದಲ್ಲಿ ಮಾಡಿದ್ದು. ಮನ್ನಾಡೆಯವರು ಹಾಡಿದ ಒಂದು ಕನ್ನಡ ಸಾಂಗ್ ಅದು. ಮನ್ನಾಡೆಯವರು ಕನ್ನಡದಲ್ಲಿ ಹಾಡಿದ ಗೀತೆ ಅದು. ಯಾವ್ದು ಸರ್? ಜಯತೆ ಜಯ- ಜಯತೆ ಓ, okay. ಜಯತೆ ಸತ್ಯಮೇವ ಸತ್ಯಮೇವ ಜಯತೆ. ಅದು ಐ ಥಿಂಕ್ ಇದು ಹೌದು, ನಮ್ಮ ಇದಲ್ಲಿ ಮಠದಲ್ಲಿ ಮಠದಲ್ಲಿ ಬಳಸ್ಕೊಂಡಿದ್ದು ಅದೇ ಹಾಡನ್ನೇ ಬಟ್ ಬೇರೆ ಬರ್ಸಿದ್ದ. ಆದ್ರೆ ಚೇತನ್ ಸೋಸ್ಕಾ ಅವ್ರ ಹತ್ರ ಹಾಡ್ಸಿದ್ರು ಅದನ್ನ. ಹಾ, ಆದ್ರೆ ಆ ಹಾಡು ಮೂಲದಲ್ಲಿ ಬಳಕೆಯಾಗಿದ್ದು ಆ ಸಿನಿಮಾದಲ್ಲಿ ಆ ಸಿನಿಮಾ. ಕಲ್ಪವೃಕ್ಷ. ಯಾಕಂದ್ರೆ ಅದರಲ್ಲಿ ಬರುತ್ತೆ ಅಂತರಾತ್ಮ ಅಂತರಂಗದಲ್ಲೇ ಇರುವ ಅಂತರಾತ್ಮ ಕಾಣದೆ ಅಂತ ಬರೀತಾರ ಅದರಲ್ಲಿ. ಆಮೇಲೆ ಅಂತ ಸಾಕ್ಷಿಗಿಂತ ಕಲ್ಪವೃಕ್ಷ ಎಲ್ಲಿದೆ ಅಂತ ಬರೀತಾರೆ. ಒಳಗೇನೆ ನಾವು ಹಾ. ಇಂಟ್ರೋಸ್ಪೆಕ್ಟ್ ಟೆಸ್ಟ್ ನಾವು ಮಾಡ್ಬೇಕು ಅನ್ನೋದನ್ನ ಅವ್ರು ಬರೆದಿದ್ದಾರೆ. ಹಂಗಾಗಿ ಆ ತರ ಅದ್ಭುತ ಸಾಲುಗಳನ್ನ ಅವರು ಒಂದು ಫಿಲಾಸಫಿ ಹಾಡುಗಳನ್ನು ಬರೆದ್ರು. ಆಮೇಲೆ ತುಂಬಾ ಚಂದ ಅವ್ರದ್ದು ಇದು ಏನು ಅಂತಂದ್ರೆ ಕೆಲವು ಅವರು ರೊಮ್ಯಾಂಟಿಕ್ ಗೀತೆಗಳು, ಅವರು ತುಂಬಾ ಅದ್ಭುತವಾದ ಗೀತೆಗಳಿದಾವೆ. ಇನ್ನೊಂದು ನಮ್ಮ ಆಡಿಯನ್ಸ್ ಕೇಳ್ಕೋಬೇಕು, ನಾವು ಮಧ್ಯ ಮಾತಾಡ್ತಾ ಲಿರಿಕ್ಸ್ ಸೊ ದಯವಿಟ್ಟು ಗಟ್ ಹೆಲ್ತ್ ಎಲ್ರಿಗೂ ಇಂಪಾರ್ಟೆಂಟ್. ಸೊ ದಯವಿಟ್ಟು ಇದನ್ನು ಗಟ್ ಹೆಲ್ತ್ ನೀವು ನೋಡ್ಕೊಳ್ಳೋ ತರ ನಾವೇನೇ ತಪ್ಪು ಮಾತಾಡಿದ್ರು ಸಹ, ಅಕಸ್ಮಾತ್ ಬೈ ಮಿಸ್ಟೇಕ್ ಲೈನ್ಸ್ ನ ಮರ್ತೋದ್ರು ಸಹ ಮಾತಾಡ್ಬೇಕಾದ್ರೆ ಯಾವ್ದೋ ಸಾಹಿತ್ಯವನ್ನ ಯಾರಿಗೂ ಅಂತ ಹೇಳಿದ್ರೆ ಹೇಳಲ್ಲ. ಬಟ್ ನಾವು ಸಾಹಿತಿಗಳ ಹೆಸರು ತಪ್ಪಿದ್ರು ಸಹ ಆ ಸಾಂಗ್ ಬಗ್ಗೆ ಮಾತಾಡಿದ್ವಿ, ಅವರ ಕೊಡುಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ದಯವಿಟ್ಟು ಗಟ್ ಹೆಲ್ತ್ ಇಂಪಾರ್ಟೆಂಟ್ ಆಗಿರೋದು ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ತಾರೆ. ಓಕೆ, ಸ್ಟಾರ್ಟ್. ಓಕೆ ಸರ್, ನೀವು ಕುರಾ ಸೀತಾರಾಮ್ ಶಾಸ್ತ್ರಿಗಳ ಬಗ್ಗೆ ಹೇಳ್ತಾ ಇದ್ದಾಗ ನನಗೆ ಅವ್ರದ್ದು ಒಂದು ಮೇನ್ ಅಂದಿದ್ದು, ಈ ವಾಸ್ ಅ ಫಸ್ಟ್ ಪರ್ಸನ್ ಮಲೇಷ್ಯಾಗ ಹೋಗಿ ಮಲೇಷಿಯನ್ ಫಿಲಮ್ ನ ಡೈರೆಕ್ಟ್ ಮಾಡಿ ಬಂದಿದ್ದಾರೆ. ಇದನ್ನ ನನಗೆ ಯಾವುದೋ ಶ್ರೀಧರ್ ಮೂರ್ತಿಗಳ ಪುಸ್ತಕದಲ್ಲಿ ನನಗೆ ಶಿವರಾಮ್ ಅವರ ಯಾವುದೋ ಒಂದು ಸ್ಪೀಚ್ ಅಲ್ಲಿ ನೋಡಿದ್ದೆ. ನನಗೆ ಇಷ್ಟ ಆಗಿದ್ದು, ಕುರಾಸಿ ಎಷ್ಟೊಂದು ಸಾಂಗ್ಸ್ ಬರ್ತಿದ್ದಾರೆ. ನನಗೆ ಮೇನ್ ಆಗಿ ಇಷ್ಟ ಆಗಿದ್ದು ಚಿನ್ನದಂತ ನಾಡಿಗೆ ರನ್ನದಂತ ರಾಜ. ಮೊಟ್ಟ ಮೊದಲಿಗೆ ಐ ಫೀಲ್ ಅದು ಪಿ ಸುಶೀಲಾ ಅನ್ಸುತ್ತೆ ಹಾಡಿದ್ದು, ಅವ್ರದ್ದು ಮತ್ತೆ ಪಿ ಬಿ ಶ್ರೀನಿವಾಸ್. ಅದರಲ್ಲಿ ಎಷ್ಟು ಚೆನ್ನಾಗಿ ವ್ಯಾಲ್ಯೂಸ್ ಹೇಳ್ತಾರೆ ಅಂದ್ರೆ, ರಾಜಂಗೆ ರಾಣಿ ಇರ್ತಾರೆ, ಅವ್ರಿಗೆ 7 ಜನ ಮಕ್ಕಳು, ಅದರಲ್ಲಿ ಒಬ್ಬ ಇಂಟೆಲಿಜೆಂಟ್ ಇರ್ತಾನೆ, ಓದ್ಕೊಂಡಿರೋದು ಬುದ್ಧಿವಂತ ಅಂತ ಮೆರಿತಾ ಇರ್ತಾನೆ, ಇನ್ನೊಬ್ಬ ಹಿರಿಯ ಅಂತ ಆಡ್ತಾ ಇರ್ತಾನೆ. ಇಬ್ರು ತಂದೆ ತಾಯಿಗಳಿಗೆ ಅಷ್ಟು ನೋಡ್ಕೊಳಲ್ಲ. ಬಟ್ ಆ ಓನರ್ ಅಂದ್ರೆ ತಂದೆ ತಾಯಿ ಏನ್ ಮಾಡ್ತಾರೆ, ಒಂದು ನಾಯಿನ ಕರ್ಕೊಂಡ್ ಬಂದು ಇಟ್ಕೊಂಡಿರ್ತಾರೆ. ಆ ನಾಯಿ ಅವ್ರಿಗೆ ಅಷ್ಟು ನಿಯತ್ತು ತೋರಿಸ್ತಾ ಇರುತ್ತೆ ಅಂತ. ಸೊ ಆ ಎಂಟೈರ್ ಚಿನ್ನದಂತ ನೀತಿಗೆಟ್ಟ ಮಗನಿಗಿಂತ ಒಂದು ನಾಯಿಯ ಮೇಲೂ, ನೀತಿಗೆಟ್ಟ ಮಕ್ಕಳಿಗಿಂತ ನಾಯಿಯ ಮೇಲು. ಆಮೇಲೆ ಅದ್ರ ಇನ್ನೊಂದಿದೆ, ಮುಪ್ಪಿನಲ್ಲಿ ಆದ ಮಕ್ಕಳೇ ದೇವ್ರು ಅಂತ ಹೇಳ್ತಾರೆ. ನಾವು ಮುಪ್ಪಲ್ಲಿದ್ದಾಗ ಆಗ್ಬೇಕು ಮಕ್ಕಳು, ನಾಟ್ ಡ್ಯೂರಿಂಗ್ ದ ಟೈಮ್ ಆಫ್ ಏಜ್ ಅಂತ. ಸೊ ದಿಸ್ ವಾಸ್ ಒನ್ ಕುರಾ ಸೀತಾರಾಮ್ ಶಾಸ್ತ್ರಿಗಳ ಬಗ್ಗೆ ಹೇಳ್ಬೇಕು. ನೀವು ಹೇಳಿದ್ದವ್ರು ಅವರು ತುಂಬಾ ಚೆನ್ನಾಗಿದೆ. ಈಗ ಅವ್ರ ಹತ್ರನೇ ಬರ್ತಾ ಇದೆ. ಈಗ ನೀವು ಸರ್, ಐ ಕ್ಯಾನ್ ಸ್ಪೀಕ್ ಅಬೌಟ್ ಕುರಾ ಸೀತಾರಾಮ್ ಶಾಸ್ತ್ರಿ ಆಲ್ಸೋ. ಹೇಳಿ, ಈಗ ನಿಮ್ಗೆ ಕುರಾ ಸೀತಾರಾಮ್ ಶಾಸ್ತ್ರಿ ಬಗ್ಗೆ ಏನಾದ್ರು ಇಫ್ ಯು ನೋ ಸಮಥಿಂಗ್ ಯು ಕ್ಯಾನ್. ಕುರಾಸಿ ಅದೇ ಸರ್ ಜೊತೆ ಬೆಳಗ್ಗೆ ಮಾತಾಡ್ತಿದ್ದೆ. ಆಕ್ಚುಲಿ ಬೆಳ್ಳಾವೆ ನರಸಿಂಹಶಾಸ್ತ್ರಿ ಆದ್ಮೇಲೆ ಕುರಾಸಿ ಅದನ್ನ ಪರಂಪರೆನ ಮುಂದುವರ್ಸ್ಕೊಂಡ್ ಬಂದಿದ್ದು. ಕನ್ನಡದಲ್ಲಿ ಕನ್ನಡ ಹಾಡುಗಳ ಪಿತಾಮಹ ಅಂತ ಕರೆಯೋದು ಆಕ್ಚುಲಿ ಕುರಾಸಿ ಅವ್ರನ್ನೇ. ಬೆಳ್ಳಾವಿ ಅವ್ರಿಗಿಂತ ಕುರಾಸಿ ಅವ್ರನ್ನೇ ಇದ್ ಮಾಡ್ತಾರೆ. ಕುರಾಸಿ ಅವ್ರದ್ದು ಮತ್ತೆ ಇವತ್ತಿನ ಕಾಲದ ವಿ ಮನೋಹರ್ಗೆ ಒಂದು ಸಾಮ್ಯತೆ ಇದೆ. ನೀವು ಲೈಟ್ ಆಗಿ ಅಬ್ಸರ್ವ್ ಮಾಡ್ರೆ, ಕುರಾಸಿ ಅವ್ರು ಕೂಡ ನಿರ್ದೇಶನ ಮಾಡ್ಬೇಕಂತ ಸಿನಿಮಾ ರಂಗಕ್ಕೆ ಬಂದಿದ್ದು. ವಿ ಮನೋಹರ್ ಕೂಡ ನಿರ್ದೇಶನ ಮಾಡ್ಬೇಕಂತ ಸಿನಿಮಾ ರಂಗಕ್ಕೆ ಬಂದೆ. ಇವಾಗ ಜಸ್ಟ್ ಮಠ ಬಗ್ಗೆ ಹೇಳ್ತಿರಲ್ಲ, ಆಗ ನನಗೆ ಅದು ಕನೆಕ್ಟ್ ಆಯ್ತು. ವಿ ಮನೋಹರ್ ಮಠಗೆ ನಿರ್ದೇಶಕರು, ಅದ್ರಲ್ಲಿ ಕುರಾಸಿ ಅವರ ಹಾಡುಗಳನ್ನ ಬಳಸ್ಕೊಂಡಿದ್ದಾರೆ. ಅದೊಂದು ಜಯತೆ ಜಯತೆ ಸತ್ಯವೇ ಜಯತೆ ಬಳಸ್ಕೊಂಡಿರೋದು ಮಠದಲ್ಲಿ, ಮಠಕ್ಕೆ ಸಂಗೀತ ನೀಡಿರೋದು ವಿ ಮನೋಹರ್. ಗುಡ್. ನನ್ನ ನೆಕ್ಸ್ಟ್ ಪ್ರಶ್ನೆ ಹಂಗೆ ಇತ್ತು ಸಹ. ಯಾಕಂದ್ರೆ ನೀವು ಈಗ ಅಂದ್ರೆ ಪೋಸ್ಟ್ ಹಂಸಲೇಖ ಬರೋ ಯಾವ ಕವಿಗಳ ಬಗ್ಗೆ ತಗೋತೀರಾ ಅಂತ. ಅದೇ ವಿ ಮನೋಹರ್ ಬಗ್ಗೆನೇ ಹೇಳ್ತಿದ್ವಲ್ಲ, ಕಂಟಿನ್ಯೂ ವಿತ್ ಕುರಾ ಸೀತಾರಾಮ್ ಶಾಸ್ತ್ರಿ. ಒಂದು ಇಂಟ್ರೆಸ್ಟಿಂಗ್ ಅನ್ಸ್ತದ ಅದನ್ನ. ಅಂದ್ರೆ ಕುರಾಸಿ ಅವ್ರನ್ನ ವಿ ಮನೋಹರ್ ಸಾಂಗ್ ಬಳಸ್ಕೊಂಡಿದಾರಲ್ಲ, ಅದ್ರಲ್ಲಿ ಒಂದ್ ಲೈನ್ ಬರುತ್ತೆ, ಕೆಡುಕೆ ಬಯಸೆ ಕೆಡುವೆ ಖಚಿತ, ಪಡೆದ ನೋವು ಖಂಡಿತ ಅಂತ. ಸತ್ಯವಾದ ಘನತೆ ಸೋಲೆ ಕಾಣದಂತೆ. ಅದೇ ಸೇಮ್ ಅದೇ ತರ ಒಂದು ಏನಂತಾರೆ, ಶಾಡೋಸ್ ಅಥವಾ ನೆರಳಿರುವಂತ ಸಾಂಗ್ ಅಂದ್ರೆ, ದೇಹವೆಂದರೆ ಓಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ. ಅಂದ್ರೆ ಐ ಥಿಂಕ್ ಇಟ್ ಇಸ್ ಫ್ರಮ್ ಜನ್ಮದ ಜೋಡಿ. ಜನ್ಮ ಜೋಡಿ ಹೌದು, ಅದಲ್ಲಿ ಬಂದಿದ್ದು ವಿ ಮನೋಹರ್. ಅದೇ ನಾನು ಅದನ್ನ ಹೇಳ್ತಿದ್ದೆ, ನಿರ್ದೇಶನ ಅಂತಾನೆ ಇವ್ರಿಬ್ರು ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಆಕ್ಚುಲಿ ವಿ ಮನೋಹರ್ ಒಂದು ಅನಿವಾರ್ಯ ಕಾರಣಗಳಿಂದ ಸಂಗೀತಕ್ಕೆ ಶಿಫ್ಟ್ ಆದ್ರು ಕಾಶಿನಾಥ್ ಗ್ರೂಪ್ ಅಲ್ಲಿ ಇದ್ದಾಗ. ಬಟ್ ಅವ್ರದ್ದು ಮೇನ್ ಏನಿದ್ದು ಆಸೆ ಇದ್ದಿದ್ದು ನಿರ್ದೇಶನ ಅಂತ. ಮತ್ತೆ ಸಾಹಿತ್ಯದಲ್ಲಿ ಅವ್ರಿಗೆ ತುಂಬಾ ಅಪಾರವಾದ ಒಳವಿತ್ತು. ನೀವು ಏನಾದ್ರು ಸುಮ್ನೆ
ಗೂಗಲ್ ಮಾಡ್ರೆ ವಿ ಮನೋಹರ್ಗೆ ಜಾಸ್ತಿ ರಾಜ್ಯ ಪ್ರಶಸ್ತಿ ಬಂದಿರೋದು ಸಾಹಿತ್ಯಕ್ಕೇನೆ, ಸಾಹಿತ್ಯ ಓ. ಸಂಗೀತಕ್ಕಿಂತ. ಸಂಗೀತ ಅಂದ್ರೆ ಅಷ್ಟು ಅದ್ಭುತವಾಗಿ ಬರೀತಾರೆ. ಹ್ಮ್. ಹಂಗೆ ನೋಡಿದ್ರೆ ಒಂದು ಸರ್ಕಲ್ ಆಗಿ ನೋಡಿದ್ರೆ ಕುರಾಸಿ ಅವರು ಆಗಿನ ಕಾಲದಲ್ಲಿ ಏನ್ ಸ್ಟಾರ್ಟ್ ಮಾಡಿದ್ರು ಅದನ್ನ ವಿ ಮನೋಹರ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಉತ್ತರಾಧಿಕಾರಿ ಅಂತ ಏನೋ ಬಳಸ್ತಾರಲ್ಲ. ಎಕ್ಸಾಕ್ಟ್ಲಿ. ಅದನ್ನ ಅಂದ್ರೆ ನೋಡ್ರೆ ಈಗ ಶೋ ಈಗ ಹಿಂಗ್ ಹೋಗುತ್ತೆ ಈ ಸೀರೀಸ್ ಅಂದ್ರೆ, ಒಂದು ಹಳೆ ಕವಿಗಳ ಬಗ್ಗೆ ಮಾತಾಡ್ತಾ ಹೊಸ ಕವಿಗಳ ಬಗ್ಗೆ ಮಾತಾಡೋಣ. ಸೊ ವಿ ಮನೋಹರ್ ಅಂದ ತಕ್ಷಣ ನೀವ್ ಹೇಳಿದ್ರಲ್ಲ, ಈಗ ಯಾವ್ದಾದ್ರು ಒಂದು ಸಾಂಗ್ ನಿಮ್ಗೆ ಅನ್ಸಿತ್ತು ದಿಸ್ ಇಸ್ ವಿ ಮನೋಹರ್ ಸ್ಟ್ಯಾಂಪ್ ಇದಲ್ಲಿ ಗೊತ್ತಾಗುತ್ತೆ ಅಂತ ಅನ್ಸಿದ್ರೆ ಯಾವ್ದಿರುತ್ತೆ? ಈಗ ಎಷ್ಟೊಂದು ಬರ್ದಿದ್ದಾರೆ. ನನಗೆ ವಿ ಮನೋಹರ್ದು ರಂಗೋಲಿ, ಹಾ. ಅದು ಸಂಗೀತಗಳು ಇಷ್ಟೇ ಇದ್ರು ಕೂಡ ಅದ್ರಲ್ಲಿ ಸಾಹಿತ್ಯ ಅಂಡ್ ವಿ ಮನೋಹರ್ ಅವರೆಲ್ಲ ಏನಂದ್ರೆ ದೇವರ್ ವೆಲ್ಕಮಿಂಗ್ ಅದರ್ ಸಾಹಿತಿಗಳು ಆಲ್ಸೋ. ಕೆ ಕಲ್ಯಾಣ್ ಅವ್ರನ್ನೆಲ್ಲ ತಗೊಂಡ್ಬಂದ್ರು. ನನಗೆ ವಿ ಮನೋಹರ್ ಅವರ ಸಾಹಿತ್ಯದ ಪ್ರಕಾರ ನನಗೆ ಇಷ್ಟವಾಗಿದ್ದು ಗೆಜ್ಜೆನಾಥ. ಹೌದು, ನಾನು ಅದನ್ನೇ ಹೇಳಕ್ ಕಂಪ್ಲೀಟ್ ಆಲ್ಬಮ್ ಆಫ್ ಗೆಜ್ಜೆನಾಥ. ಆ ಹೀರೋಯಿನ್ ಎಂಟ್ರಿ ಸಾಂಗ್ ತಗೊಳ್ಳಿ ನೀವು, ಮಳ್ಳಿ ಮಳ್ಳಿ ಮಿಂಚುಳ್ಳಿ. ಅದು ಸಂಗೀತಗಳು ಎಷ್ಟು ಇಂಪಾಕ್ಟ್ ಇದೆಯೋ ಅದರಲ್ಲಿ ಬರುವಂತ ಲಿರಿಕ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಹೌದು ಹೌದು. ಅಂದ್ರೆ ನನ್ಗೆ ತಿಳಿದ ಪ್ರಕಾರ ವಿ ಮನೋಹರ್ ಅವರು ಅಂದ್ರೆ ಇವ್ರ ಜೊತೆಗೆ ಬಹಳ ವರ್ಷ ಕೆಲಸ ಮಾಡಿದವರು, ಹಂಸಲೇಖ ಅವ್ರ ಜೊತೆ ಬಹಳ ವರ್ಷ ಕೆಲಸ ಮಾಡಿದವರು. ಹಂಗಾಗಿ ಹಂಸಲೇಖ ನನ್ಗೆ ತಿಳಿದ ಮಟ್ಟಿಗೆ, ಇದು ತಪ್ಪೋ ಗೊತ್ತಿಲ್ಲ, ಹಂಸಲೇಖ ಅವರು ಸಾಮಾನ್ಯವಾಗಿ ಸುಮಾರು ಜನ ಅವ್ರ ಜೊತೆಗೆ ಬೆಳೆದ್ರು. ಅಂದ್ರೆ ಹಂಸಲೇಖ ಬೆಳೆಸಿದ ಕೆಲವರು ಇದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು ಇದ್ದಾರೆ, ಕಲ್ಯಾಣ್ ಅವರು ಇದ್ದಾರೆ, ಎಲ್ಲ ಆಲ್ಮೋಸ್ಟ್ ಅವಾಗ ಏನ್ ಮಾಡ್ತಿದ್ರಂತೆ ಅಂದ್ರೆ ಹಂಸಲೇಖ ಅವ್ರು ತುಂಬಾ ಕೆಲಸ ಅಂದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದ ಟೈಮ್ ಅಲ್ಲಿ ತುಂಬಾ ಸಿನಿಮಾಗಳು ಬರ್ತಾ ಇದ್ವು. ಅವಾಗ ಏನ್ ಮಾಡೋರು ಅಂದ್ರೆ ಒಂದು ಇದನ್ನ ಬರೆದು ಒಂದು ಪಲ್ಲವಿ ಬರೆದ್ಬಿಟ್ಟು ಯಾರೋ ಒಬ್ರು ಕೊಡೋರು, ಅವರು ತಯಾರು ಮಾಡಿ ಹಂಗ್ ತಯಾರು ಮಾಡಿ ಬೆಳೆದವರು. ಹಂಗ ನಿಮ್ಗೆ ವಿವೇಮರ ಅವ್ರ ಹಾಡುಗಳನ್ನ ನೋಡ್ತಿದ್ರೆ ನಿಮ್ಗೆ ತುಂಬಾ ಅಂದ್ರೆ ಹಂಸಲೇಖ ಅವರ ಇದು ಶೇಡ್ಸ್ ಅನ್ನಕ್ಕಿಂತ ಹೆಚ್ಚಾಗಿ ಹಂಸಲೇಖ ಅವರಲ್ಲಿ ಏನ್ ಸ್ಟ್ರೆಂತ್ ಇದೆಯೋ, ದೇಸಿ ಸ್ಟ್ರೆಂತ್ ಇದೆಯೋ ಅದು ವಿ ಮನೋಹರ್ ಅವರಲ್ಲಿ ತುಂಬಾ ಕಾಣಿಸುತ್ತೆ ನಿಮ್ಗೆ. ಹಂಗಾಗಿ ನಿಮ್ಗೆ ಅವರ ಹಾಡುಗಳನ್ನ ಕೇಳಿದಾಗ ಒಂಥರ ನಿಮ್ಗೆ ಈಗ ಜನ್ಮದ ಜೋಡಿಯ ಹಾಡನ್ನ, ಈಗ ಜನ್ಮದ ಜೋಡಿ ನೀನು ಕನಕ ಕನಕ ಹಾಡೆಲ್ಲ ನೋಡಿದ್ರೆ ನಿಮ್ಗೆ ಒಂಥರ ನಿಮ್ಗೆ ಹಂಸಲೇಖ ಅಂತ ಅನ್ಸುತ್ತೆ, ಅಂದ್ರೆ ನಮ್ದು ಅಂತ ಅನ್ಸುತ್ತೆ. ಆದ್ರೆ ಹಂಸಲೇಖಕ್ಕಿಂತ ಬೇರೆಯಾಗಿ ಭಿನ್ನವಾಗಿ ಬರೆದಂತ ಒಂದು ಸಾಹಿತಿ, ಆದ್ರೆ ಬಹಳ ಅಂಡರ್ ರೇಟೆಡ್ ಆಗಿರುವ ಕನ್ನಡದ ಸಾಹಿತಿ ಮತ್ತು ಸಂಗೀತ ನಿರ್ದೇಶಕ ಅವರು. ಹಂಸಲೇಖ ತರ ಯಾಕೆ ಅನ್ಸುತ್ತೆ ಅಂದ್ರೆ, ನೀವು ಮಠದ ಬಗ್ಗೆ ಹೇಳಿರಲ್ಲ ಸರ್, ಮಠದಲ್ಲಿ ಸಾಂಗ್ ಫಸ್ಟ್ ತಪ್ಪು ಮಾಡಬೇಡಿ ಮಾಡದವರು ಯಾರು ಇದೆಯಲ್ಲ, ಅದ್ರಲ್ಲಿ ನೀವು ಫುಲ್ ಇದೆ. ಈಗ ಈವನ್ ಗಾಳಿ ಬೀಸೋದು ಕೂಡ ಗಬ್ಬನಾಥವನಾಗಿ ಬೀರುತ್ತೆ. ಇದು ಎಲ್ಲ ಅಂದ್ರೆ ರಾಧಿಕಾ ಕಪ್ಪಗಿಲ್ವೇ, ರಕ್ಷಿತಾ ದಪ್ಪಗಿಲ್ವೇ, ಸೊ ಅದೇ ಎಲ್ಲದ್ರದ್ದು ತಪ್ಪು ಅನ್ನ ಹುಡುಕ್ತಾ ಈಸ್ ರಿಟರ್ನ್ ಒನ್ ಮೋರ್ ಸಾಂಗ್ ಕಾಲ್ಡ್ ವಾಂಟೆಡ್ ವಾಂಟೆಡ್ ವಾಂಡರ್ಲಿ ವಾಂಟೆಡ್ ಅಂತ ಒಂದು ಸಾಂಗ್ ಬರ್ದಿದ್ದಾರೆ. ಅಂದ್ರೆ ಸೇಮ್ ಹಂಸಲೇಖ ಅವರ ಶೇಡ್ಸ್ ಇರೋದ್ರಲ್ಲಿ. ಸೊ ಐ ಥಿಂಕ್ ಈ ವೆರಿ ಗುಡ್. ಲೈಕ್ ವಿ ಸ್ಪೋಕ್ ಅಬೌಟ್ ಕೂರಾ ಸೀತಾರಾಮ ಶಾಸ್ತ್ರಿ, ವಿ ಮನೋಹರ್ ಬಗ್ಗೆ ಮಾತಾಡಿದ್ವಿ. ಐ ಥಿಂಕ್ ಬೋತ್ ಆಫ್ ದೆಮ್ ಆರ್ ಈಕ್ವಲಿ ಗ್ರೇಟ್ ಲೆಜೆಂಡ್ಸ್. ಸೊ ಇನ್ನು ಹಲವಾರು ಕವಿಗಳ ಬಗ್ಗೆ ಮಾತಾಡ್ತಾ ಇದೀವಿ, ಹಲವಾರು ಸಾಂಗ್ಸ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊತ್ತಿ. ನಿಮ್ದು ಯಾವುದೇ ಕಮೆಂಟ್ಸ್, ಕಂಪ್ಲೇಂಟ್ಸ್, ಕಾಂಪ್ಲಿಮೆಂಟ್ಸ್ ಇದ್ರೂ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.